ಶೇರ್ ಖಾನ್ ಸೋತೋದ, ಕಾಡಿನ ರಾಜ ಅಂತ ಹೇಳ್ಕೊಳ್ಳೋನು ನನ್ನ ಹತ್ರ ಸೋತೋದ. ಈ ಕಾಡು ನಂದು, ಮತ್ತೆ ಇಲ್ಲಿನ ರಾಜ ನಾನು. ಇನ್ನೂ ಟೈಮ್ ಇದೆ ನಿಮ್ಗೆ, ಹೋಗಿ. ಮಿಟ್ಟುವಾದ ಕಾಡಿನ ರಾಜ. ಒಂದು ಸುಂದರವಾದ ಕಾಡಲ್ಲಿ ಒಂದು ಮರದ ಮೇಲೆ ಗಿಳಿ ಮತ್ತು ಮೈನವಿನ ಜೋಡಿ ಇರ್ತಿತ್ತು. ಒಂದಿನ ಮೈನಾ ಒಂದು ಮೊಟ್ಟೆ ಇಡುತ್ತೆ. ಸ್ವಲ್ಪ ದಿನದ ನಂತರ ಆ ಮೊಟ್ಟೆಯಿಂದ ಒಂದು ಮಗು ಆಚೆ ಬರುತ್ತೆ. ಇಬ್ರು ಆ ಮಗುನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಆ ಮಗುಗೆ ಮಿಟ್ಟು ಅಂತ ಇಡ್ತಾರೆ. ಮಿಟ್ಟು ದೊಡ್ಡವನಾಗ್ತಾ ಆಗ್ತಾ ಗಿಳಿ ಮತ್ತು ಮೈನವಿನ ಚಿಂತೆ ಹೆಚ್ಚಾಗುತ್ತೆ. ಯಾಕಂದ್ರೆ ದಿನೇ ದಿನೇ ಅವನು ತುಂಬಾನೇ ನಾಟಿ ಆಗ್ತಿದ್ದ. ಒಂದಿನ ಅವನು ಗುಹೆ ಮುಂದೆ ಶೇರ್ ಖಾನ್ ಕೂತಿರೋದನ್ನ ನೋಡ್ತಾನೆ. ಶೇರ್ ಖಾನ್, ನೀವು ಕಾಡಿನ ರಾಜನಾ? ಹಾ, ನಾನು ಕಾಡಿನ ರಾಜ. ನಿಮ್ಮನ್ ನೋಡಿದ್ರೆ ಹಾಗೆ ಗೊತ್ತಾಗಲ್ಲ. ಅಂದ್ರೆ ನಿಮ್ಮಂತ ಪ್ರಾಣಿ ರಾಜ ಆಗೋಕ್ ಸಾಧ್ಯನಾ? ಏನ್ ಹೇಳ್ತಾ ಇದೀಯ ನೀನು? ಅದು ಏನಂದ್ರೆ, ನೀವು ಇಷ್ಟು ದೊಡ್ಡವರಾಗಿದ್ದೀರಾ, ಮತ್ತೆ ತೋರ ಇದ್ದೀರಾ, ಸ್ನಾನನೂ ಮಾಡಲ್ಲ. ನಿಮ್ಮಂತವ್ರನ್ನ ಯಾರ ರಾಜ ಮಾಡಿದ್ರು? ಅದನ್ ಕೇಳಿದ್ ಶೇರ್ ಖಾನ್ಗೆ ಕೋಪ ಬಂದ್ಬಿಡುತ್ತೆ. ಏಯ್, ನಿನಗೇನು ಗೊತ್ತಿಲ್ವಾ? ನಾನೀ ಕಾಡಿನ ಯಾವುದೇ ಪ್ರಾಣಿನ ಬೇಕಾದ್ರೂ ಬೇಟೆಯಾಡ್ಬೋದು. ಎಲ್ಲರಿಗಿಂತ ಶಕ್ತಿಶಾಲಿ ನಾನು. ಮತ್ತೆ ಈ ಕಾಡಿಗೆ ಯಾವುದೇ ಸಮಸ್ಯೆ ಬಂದ್ರು ಅದನ್ನ ಎದುರಿಸಕ್ಕೆ ನಾನ್ ರೆಡಿ. ಇರ್ಲಿ ಬಿಡಿ, ನೀವು ಯಾವುದೋ ಪ್ರಾಣಿನ ಯಾಕೆ ಬೇಟೆಯಾಡ್ತೀರಾ? ನನ್ನನ್ನು ಬೇಟೆಯಾಡಿ ತೋರಿಸಿ ನೋಡೋಣ. ಅದನ್ನ ಕೇಳಿ ಅವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅವನು ಮಿಟ್ಟನ್ನ ಹೋಗಿ ಹೊಡಿತಾನೆ. ಆದ್ರೆ ಮಿಟ್ಟು ತಪ್ಸ್ಕೊಂಡ್ಬಿಡುತ್ತೆ. ಆ ಏಟು ಅದ್ರ ಕಿವಿ ಮೇಲೆನೆ ಬಿದ್ಬಿಡುತ್ತೆ. ಕೋಪದಿಂದ ಮತ್ತೆ ಹೊಡಿಯಕ್ ಹೋಗ್ತಾನೆ, ಮತ್ತೆ ಅದಕ್ಕೆ ತಗಲುತ್ತೆ. ಆದ್ರಿಂದ ಅವನು ಇನ್ನೂ ಕೋಪಗೊಳ್ತಾನೆ. ಏನ್ ಮಹಾರಾಜ, ಮಜಾ ಬರ್ತಿದ್ಯಾ? ಇದನ್ನೆಲ್ಲ ಬೇರೆ ಜಂತುಗಳು ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿದ್ವು. ಶೇರ್ ಖಾನ್ಗೆ ತುಂಬಾನೇ ನಾಚಿಕೆ ಆಗ್ಬಿಡುತ್ತೆ. ಮತ್ತೆ ಅದನ್ನ ಹೆಂಗಾದ್ರೂ ಹೊಡಿಬೇಕು ಅಂತ ಮತ್ತೆ ಹೊಡಿಯಕ್ ಟ್ರೈ ಮಾಡ್ತಾನೆ. ಆದ್ರೆ ಈಗ ಅದ್ರ ಕೈಯೇ ಮತ್ತೆ ಅದ್ರ ಮೂಗ್ಗೆನೆ ತಗಲ್ಬಿಡುತ್ತೆ. ಶೇರ್ ಖಾನ್ ಸೋತೋದ, ಕಾಡಿನ ರಾಜ ಅಂತ ಹೇಳ್ಕೊಳ್ಳೋನು ನನ್ನ ಹತ್ರ ಸೋತೋದ. ಈ ಅವಮಾನ ಶೇರ್ ಖಾನ್ ಕೈಯಲ್ಲಿ ತಡ್ಕೊಳಕ್ಕೆ ಆಗಿಲ್ಲ. ಎಲ್ಲಾ ಜಂತುಗಳು ಅವರನ್ನೇ ನೋಡ್ತಾ ಇದ್ವು. ಅವನು ಸುಮ್ನೆ ಮಾತಾಡದೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಮಿಟ್ಟು ಗರ್ವವಾಗಿ ಬಂದು ಇನ್ನೂ ಜಾಸ್ತಿ ಅಧಿಕಾರ ಚಲಾಯಿಸುತ್ತೆ. ಮಿಟ್ಟು ಸಂತೋಷದಿಂದ ಹೇಳುತ್ತೆ, ಶೇರ್ ಖಾನ್ ಹೋಗಾಯ್ತು, ನಾನು ಇನ್ನು ಈ ಕಾಡಿನ ರಾಜ. ನೀನ್ ಹೇಗ ಆಲೋಚನೆ ಮಾಡ್ತೀಯ ಶೇರ್ ಖಾನ್ನ ಜಾಗನ ತಗೊಳಕ್ಕೆ? ನೀನ್ ನೋಡ್ಲಿಲ್ವಾ ಶೇರ್ ಖಾನ್ನ ನಾನು ಹೇಗೆ ಸೋಲಿಸ್ದೆ ಅಂತ? ನನ್ನ ಹತ್ರ ಹೋರಾಡಕ್ಕಾಗಿಲ್ಲ ಅವನಿಗೆ. ಅರೆ, ಅವ್ರು ಹೊರಟೋಗಿಲ್ಲ, ಎಲ್ಲೋ ಇಲ್ಲೇ ಹೋಗಿದ್ದಾರೆ. ಏನೇ ಆಗ್ಲಿ, ಇನ್ನು ನೀವು ನನ್ನನ್ನು ರಾಜ ಅಂತ ಸ್ವೀಕರಿಸ್ಬೇಕು. ಇಲ್ಲ ಅಂದ್ರೆ ಶೇರ್ ಖಾನ್ಗೆ ತೊಂದರೆ ಕೊಟ್ಟಂಗೇನೆ ನಿಮಗೂ ಮಾಡ್ತೀನಿ. ಮತ್ ನೀವು ಕಾಡು ಬಿಟ್ಟು ಹೋಗ್ಬೇಕಾಗತ್ತೆ. ಅದನ್ ಕೇಳಿ ಯಾರು ಏನು ಮಾತಾಡಿಲ್ಲ. ಅವತ್ತಿಂದ ಅದು ಪಾಪ ಎಲ್ಲಾ ಜಂತುಗಳನ್ನೂ ಹಿಂಸೆ ಮಾಡ್ತಿತ್ತು. ಅದು ಅಲ್ಲದೆ ಎಲ್ಲಾರ ಹತ್ರ ಅದನ್ನ ರಾಜ ರಾಜ ಅಂತ ಕರೆಯಕ್ ಹೇಳ್ತಿತ್ತು. ಅದನ್ ಕೇಳಿ ಅದು ಸಂತೋಷ ಪಡ್ತಿತ್ತು. ಮಗ ಮಿಟ್ಟು, ನೀನು ಶಕ್ತಿವಂತ ಮತ್ತು ಫಾಸ್ಟ್ ಆಗಿ ಹಾರೋಗ್ತೀಯ ಅಂತ ಗೊತ್ತು. ಆದ್ರೆ ನೀನು ನಿನ್ನ ರಾಜ ಅಂದ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ಕಣೋ. ಮಿಟ್ಟು, ನನ್ನ ಮಾತು ಕೇಳು. ಕಾಡಿನ ಜಂತುಗಳಿಗೆ ಹಿಂಸೆ ಕೊಡೋದನ್ನ ದಯವಿಟ್ಟು ನಿಲ್ಸು. ನೀನು ರಾಜ ಆಗ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಾನು ಕಾಡಿನ ರಾಜ ಮತ್ತಿರ್ತೀನಿ. ಆದ್ರೆ ಮಿಟ್ಟು ಅವರ ಮಾತನ್ನು ಕೇಳೇ ಇಲ್ಲ. ಮತ್ತೆ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಅದರ ದೃಷ್ಟಿಯಲ್ಲಿ ಅದು ಶೇರ್ ಖಾನ್ನ ಸೋಲಿಸಿ ಕಾಡಿನ ರಾಜ ಆಗಿದೆ ಅಂತ ಅನ್ಕೊಳ್ಳುತ್ತೆ. ಇದೇ ಮಾತು ಪಕ್ಕದ ಕಾಡಲ್ಲಿರುವ ಚೀತಾಗೆ ಗೊತ್ತಾಗಿದ ತಕ್ಷಣ ಅದು ತುಂಬಾ ಸಂತೋಷದಿಂದ ಅದರ ಹದ್ದು ಸ್ನೇಹಿತನ ಹತ್ರ ಹೇಳುತ್ತೆ, ನಾ ಕೇಳ್ಪಟ್ಟಿದ್ದೀನಿ ಶೇರ್ ಖಾನ್ ಕಾಡ್ ಬಿಟ್ಟಿದ್ದಾನಂತೆ. ಅವನ್ ಜಾಗದಲ್ಲಿ ಒಂದು ಗಿಳಿ ಇದೆಯಂತೆ, ಹೌದಾ? ಹಾ, ಅದೇ ಕೇಳ್ಪಟ್ಟೆ. ಹಾಗಾದ್ರೆ ಆ ಕಾಡನ್ನ ಆಕ್ರಮಿಸೋಕೆ ಇದೇ ಸರಿಯಾದ ಸಮಯ. ಸಾಯಂಕಾಲದ ಸಮಯದಲ್ಲಿ ಕಾಡಿನಲ್ಲಿ ತುಂಬಾ ಘೋರವಾದ ಶಬ್ದ ಕೇಳಿಸುತ್ತೆ. ಆ ಚೀತಾ ಕಾಡೊಳಗಡೆ ಬಂದಿರುತ್ತೆ. ಜಂತುಗಳನ್ನ ಭಯ ಪಡಿಸ್ತಾ ಎಲ್ಲಾ ಜಂತುಗಳ ಹಿಂದೆ ಓಡ್ತಾ ಇತ್ತು. ಎಲ್ಲಾ ಜಂತುಗಳು ಒಟ್ಟುಗೂಡಿ ಮಿಟ್ಟು ಹತ್ರ ಹೋಗ್ತವೆ. ಮತ್ತೆ ಅವುಗಳ ಹಿಂದೆ ಹಿಂದೆ ಚೀತಾ ಕೂಡ ಬರುತ್ತೆ. ಹೇಳು, ಏನಾಗ್ಬೇಕು? ಹೇಳೋದ್ ಕೇಳೋದೇನಿಲ್ಲ.
ನಾನು ಹೇಳೋದಿಷ್ಟೇ, ಇವತ್ತಿಂದ ಈ ಕಾಡಿನ ರಾಜ ನಾನು. ಮತ್ತೆ ನಿನ್ನ ತಪ್ಪು ತಿಳುವಳಿಕೆನ ಬಿಟ್ಬಿಡು. ನಾನು ಶೇರ್ ಖಾನ್ನ ಇಲ್ಲಿಂದ ಓಡ್ಸಾಗಿದೆ. ಮತ್ ನೀನ್ ಯಾವನು? ಈಗ್ಲೇ ನೋಡು, ನಿಂಗೆ ಕಲಿಸ್ತೀನಿ. ಹಂಗಂತೇಳಿ ಅದು ಹೆಗರ್ಕೊಂಡು ಚೀತಾ ಹತ್ರ ಹೋಗುತ್ತೆ. ದಮ್ಮಿದ್ರೆ ನನ್ನನ್ನು ಹಿಡಿಯೋ. ಏಯ್, ನಾನ್ ನಿನ್ನ ಹಿಡಿಬೇಕಾ? ಹಂಗಂತೇಳಿ ಅದು ಹದ್ದನ್ನ ಕರೆಯುತ್ತೆ. ಅದು ಅದನ್ ಕೇಳಿ ತುಂಬಾ ವೇಗವಾಗಿ ಹದ್ದು ಹಾರ್ಕೊಂಡು ಬರುತ್ತೆ. ಮತ್ತೆ ಅದು ಮಿಟ್ಟುನ ಒಂದು ಕ್ಷಣದಲ್ಲಿ ಅದರ ಕಾಲಲ್ಲಿ ಹಿಡ್ಕೊಳ್ಳುತ್ತೆ. ಅದನ್ನು ನೋಡಿ ಎಲ್ಲಾ ಜಂತುಗಳು ಶಾಕ್ ಆಗ್ತವೆ. ಪಕ್ಷಿಗಳ ಮೇಲೆ ಇವತ್ತಿಂದ ಇವಳು ರಾಜ್ಯ ಭಾರ ಮಾಡ್ತಾಳೆ, ಮತ್ತೆ ಪ್ರಾಣಿಗಳ ಮೇಲೆ ನಾನು. ಮಿಟ್ಟು, ನಿನಗೆ ನಿನ್ನ ಪ್ರಾಣ ಮುಖ್ಯ ಆದ್ರೆ ನನ್ನ ಷರತ್ತಿಗೆ ನೀನು ಒಪ್ಕೋಬೇಕು. ಇಲ್ಲ ಅಂದ್ರೆ ನಿನ್ನ ಖಂಡಿತವಾಗ್ಲೂ ಸಾಯಿಸ್ಬಿಡ್ತೀನಿ. ಬೇರೆ ಜಂತುಗಳ ಹತ್ರ ತಪ್ಸ್ಕೊಂಡಂಗೆ ನನ್ನ ಹತ್ರ ತಪ್ಸ್ಕೊಳಕ್ಕಾಗಲ್ಲ. ಈಗ ಎಲ್ಲಾ ಜಂತುಗಳು ಮತ್ತೆ ಪಕ್ಷಿಗಳು ಅವರ ಷರತ್ತನ್ನು ಕೇಳ್ತಾರೆ. ಜಂತುಗಳ ಮೇಲೆ ಚೀತಾ ರಾಜ್ಯ ಮಾಡುತ್ತೆ, ಮತ್ತೆ ಪಕ್ಷಿಗಳ ಮೇಲೆ ಹದ್ದು. ಅವರ ಎಲ್ಲಾ ಕೆಲ್ಸಗಳನ್ನು ಜಂತುಗಳನ್ನ ಮಾಡಿಸ್ಕೊತಾವೆ. ಅವುಗಳಿಗೆ ಹಿಂಸೆನೂ ಕೊಡುತ್ತೆ ಮತ್ತೆ ಶಿಕ್ಷೆನೂ ಕೊಡುತ್ತೆ. ಇದು ಎಲ್ಲವನ್ನೂ ಅವರು ಸಹಿಸ್ಲೇಬೇಕಾಗಿತ್ತು. ಮಿಟ್ಟು, ಶೇರ್ ಖಾನ್ ಇವತ್ತಿಲ್ಲಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಇದಕ್ಕೆಲ್ಲ ನೀನೇ ಕಾರಣ ಮಿಟ್ಟು. ಮಗು, ನಾನು ಇವತ್ತಿನ ದಿನಕ್ಕೋಸ್ಕರ ನಿಂಗೆ ಅಷ್ಟೆಲ್ಲ ಹೇಳಿದ್ದು. ನೀನೆಷ್ಟೇ ಸ್ಪೀಡ್ ಹಾರಾಡು ಅಥವಾ ಶಕ್ತಿಶಾಲಿಯಾಗಿರು ಕಣೋ, ಆದರೆ ರಾಜ ಆಗೋದಕ್ಕೆ ನಿಂಗೆ ಯೋಗ್ಯತೆನೇ ಇರಲಿಲ್ಲ. ಈಗ ಮಿಟ್ಟುಗೆ ಕೂಡ ಅದು ಮಾಡಿದ್ದು ತಪ್ಪು ಅಂತ ಅರ್ಥ ಆಗುತ್ತೆ. ಮತ್ತೆ ಶೇರ್ ಖಾನ್ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಬೇಕು ಅಂತ ಅನ್ಕೊಳ್ಳುತ್ತೆ. ಆದ್ರೆ ಶೇರ್ ಖಾನ್ ಎಲ್ಲಿಗೆ ಹೋಗ್ಬಿಟ್ಟ ಅಂತ ಯಾರಿಗೂ ಗೊತ್ತೇ ಇಲ್ಲ. ಮಾರನೇ ದಿನ ಬೆಳಗ್ಗೆ ಚೀತಾ ಮತ್ತೆ ಹದ್ದು ಎಲ್ಲಾ ಜಂತುಗಳನ್ನ ಕರೆದು ಒಂದು ಮೀಟಿಂಗ್ ಹಾಕುತ್ತೆ. ಇವತ್ತಿಗೆ ಒಂದು ದಿನ ಆಗೋಗಿದೆ, ಮತ್ತೆ ನಾನು ಮತ್ತೆ ಹದ್ದು ತುಂಬಾ ಹಸುವಿಂದ ಇದ್ದೀವಿ. ಇವತ್ ಸಂಜೆ ಒಳಗೆ ನಾವೊಂದು ಬೇಟೆ ಆಡ್ತೀವಿ. ಹೇಳಿ ಎಲ್ಲರೂ ಭಯ ಪಡ್ತಾರೆ, ಆದ್ರೆ ಏನು ಹೇಳೋದಕ್ಕೆ ಯಾರಿಗೂ ಧೈರ್ಯನೇ ಇಲ್ಲ. ಮಹಾರಾಜ ಜಿಂಕೆಯನ್ನು ತಿಂತಾರೆ, ಆದ್ರೆ ನನ್ನ ಆಹಾರ ಈ ಕಾಡಿನ ಎಕ್ಸ್ ರಾಜ ಆದ ಮಿಟ್ಟುನೇ. ಇದನ್ನ ಕೇಳಿ ಮಿಟ್ಟು ಮತ್ತೆ ಅವ್ರ ಅಪ್ಪ ಅಮ್ಮ ಕೂಡ ತುಂಬಾನೇ ಭಯ ಪಡ್ತಾರೆ. ಜಂತುಗಳೆಲ್ಲ ಭಯ ಪಡ್ತವೆ, ಆದ್ರೆ ಅವರಿಬ್ಬರನ್ನ ಎದುರಿಸೋದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ರಾತ್ರಿ ಎಲ್ಲಾ ಜಂತುಗಳು ಒಟ್ಟುಗೂಡ್ತವೆ. ಮಿಟ್ಟು ಮತ್ತೆ ಜಿಂಕೆ ಜಂತುಗಳ ಮಧ್ಯ ಚೀತಾ ಮತ್ತು ಹದ್ದಿನ ಮುಂದೆ ನಿಂತ್ಕೋಬೇಕಾಗಿತ್ತು. ಹದ್ದು, ನೀನ್ ನಿನ್ ಬೇಟೆನ ಫಸ್ಟಿಗೆ ಮಾಡು, ಮತ್ತೆ ನಾನ್ ಮಾಡ್ತೀನಿ. ಚೀತಾ ಜಿಂಕೆಯನ್ನ ತಿಂದಾಕೋ ತರ ನೋಡ್ತಾ ಹೀಗನ್ನತ್ತೆ. ಹದ್ದಿನ ಮುಖದ ಮೇಲೆ ನಗು. ಅದು ಬಾಯಿ ತೆಗೆದುಕೊಂಡು ಮಿಟ್ಟು ಕಡೆ ಹೋಗುತ್ತೆ. ಬೇರೆ ಎಲ್ಲಾ ಜಂತುಗಳು ನಿಂತ್ಕೊಂಡು ನೋಡ್ತಾ ಇದ್ವು. ಹದ್ದು ಮಿಟ್ಟುನ ತಿನ್ನೋದಕ್ಕಂತ ಹತ್ರ ಹೋದಾಗ ಆಗ ಶೇರ್ ಖಾನ್ ಸಡನ್ ಆಗಿ ಅಲ್ಲಿಗೆ ಬರ್ತಾನೆ. ಮತ್ತೆ ಒಂದೇ ಸಲ ಆ ಹದ್ದನ್ನ ಅದರ ಬಾಯಲ್ಲಿ ಎತ್ಕೊಂಡ್ಬಿಡುತ್ತೆ. ಇದನ್ನು ನೋಡಿ ಎಲ್ಲಾ ಜಂತುಗಳು ಆಶ್ಚರ್ಯ ಪಡ್ತಾರೆ, ಮತ್ತೆ ಈಗ್ಲೇ ಅವ್ರಿಗೆ ಪ್ರಾಣ ಬರುತ್ತೆ. ಈ ಕಾಡು ನಂದು, ಮತ್ತೆ ಇಲ್ಲಿನ ರಾಜ ನಾನು. ಇನ್ನೂ ಟೈಮ್ ಇದೆ ನಿಮ್ಗೆ, ಹೋಗಿ. ಶೇರ್ ಖಾನ್, ಈ ಹದ್ದಿನ ಮಾತು ಕೇಳಿ ನಾನು ಹೀಗೆಲ್ಲ ಮಾಡಿದ್ದು ಸರ್. ನನ್ನನ್ನ ಕ್ಷಮಿಸ್ಬಿಡು, ನಾನ್ ಮತ್ತೆ ನನ್ನ ಕಾಡಿಗೆ ಹೊರಟೋಗ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಎಲ್ಲಾ ಜಂತುಗಳು ಅದನ್ನ ನೋಡಿ ಜೋರಾಗಿ ನಗಕ್ ಶುರು ಮಾಡ್ತಾರೆ ಮತ್ತೆ ಸಂತೋಷ ಪಡ್ತಾರೆ. ಶೇರ್ ಖಾನ್, ನನ್ನನ್ನು ಕ್ಷಮಿಸ್ಬಿಡಿ, ನಾನು ತುಂಬಾ ತಪ್ಪು ಮಾಡಿದ್ದೀನಿ. ನೀವೇ ನಿಜವಾದ ರಾಜ ಆಗಿರೋದು. ಅದನ್ನ ಕೇಳಿ ಶೇರ್ ಖಾನ್ ಸಂತೋಷ ಪಡ್ತಾನೆ, ಮತ್ತೆ ಎಲ್ಲಾ ಜಂತುಗಳು ಕೂಡ ಸಂತೋಷ ಪಡ್ತವೆ. ಮಿಟ್ಟುಗೆ ಒಳ್ಳೆ ಬುದ್ಧಿ ಬಂದಿದೆ ಅಂತ ಮಿಟ್ಟು ಅವರ ಅಪ್ಪ ಅಮ್ಮ ಕೂಡ ತುಂಬಾ ಸಂತೋಷ ಪಡ್ತಾರೆ. ಮತ್ತೆ ಅವತ್ತಿನ ದಿನದಿಂದ ಶೇರ್ ಖಾನ್ ಆ ಕಾಡಿಗೆ ರಾಜ ಆಗ್ತಾನೆ. ಮತ್ತೆ ಎಲ್ಲಾ ಜಂತುಗಳು ತುಂಬಾ ಸಂತೋಷದಿಂದ ಆ ಕಾಡಲ್ಲಿ ಜೀವಿಸ್ತಿದ್ವು. ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರು ಕುರುಡರಾಗ್ಬಿಡ್ತಾರಂತೆ. ಮಿಟ್ಟು ಗಿಳಿ ಒಂದು ದೊಡ್ಡ ಮರದ ಮೇಲೆ 1-2-3 ಪಕ್ಷಿಗಳ ಜೊತೆ ಜೀವಿಸ್ತಿತ್ತು. ಅದು ದಿನ ಅವುಗಳ ಜೊತೆ ಆಹಾರ ತರಕ್ಕೋಸ್ಕರ ಹೋಗ್ತಿತ್ತು. ಆಮೇಲೆ ಸಾಯಂಕಾಲ ಆದ್ಮೇಲೆನೆ ಮನೆಗೆ ವಾಪಸ್ ಬರ್ತಿದ್ರು. ದಿನಾಲು ನಾನು ಇವರೊಟ್ಟಿಗೆ ಹೋಗ್ಬೇಕು, ಮತ್ತು ತಿಂಡಿಗೋಸ್ಕರ ಬಿಸಿಲಲ್ಲೆಲ್ಲ ತಿರ್ಗಾಡ್ಬೇಕು. ಏನಾದ್ರೂ ಒಂದು ಉಪಾಯ ಮಾಡೋಣ.
ಇವರೊಟ್ಟಿಗೆ ಹೋಗ್ಲೂಬಾರ್ದು, ಆದ್ರೆ ತಿಂಡಿಗೂ ಏನಾದ್ರೂ ಸಿಗ್ಬೇಕು. ಕಣ್ ಕಾಣಿಸ್ದೇ ಇರೋ ತರ ನಾಟಕ ಮಾಡಿದ್ರೆ ಕಷ್ಟ ಪಡ್ದೇನೆ ಊಟ ತಿನ್ಬೋದು ಅಂತ ಅನ್ಕೊಳ್ಳುತ್ತೆ. ಮರದ ಮೇಲೆ ಕುತ್ಕೊಂಡೇ ಕಿರ್ಚಕ್ಕೆ ಶುರು ಮಾಡುತ್ತೆ. ಅಯ್ಯೋ ನಂಗೇನು ಕಾಣಿಸ್ತಾ ಇಲ್ಲ, ಅಯ್ಯಪ್ಪ, ಅಯ್ಯೋ ಅಯ್ಯೋ ನಂಗೆ ಕಾಣಿಸ್ತಿಲ್ಲ, ಅಯ್ಯೋ. ಅದು ಕಿರ್ಚೋದ್ ಕೇಳಿಸಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದ್ರ ಹತ್ರ ಬಂದ್ಬಿಡುತ್ತೆ. ಏನಾಯ್ತು ನಿಂಗೆ? ನಂಗೇನು ಕಾಣಿಸ್ತಾನೆ ಇಲ್ಲ. ನಾನಿವತ್ತು ಸೂರ್ಯನ ನೋಡ್ಬಿಟ್ಟೆ, ಅದ್ರಿಂದಲೇ ಹೀಗಾಗಿರ್ಬೇಕೇನೋ. ಅಯ್ಯಪ್ಪ. ಹಂಗಂತ ಮರದ ಮೇಲೆ ನಿಂತ್ಕೊಂಡು ಕೆಳಗಡೆ ಬೀಳೋ ತರ ನಾಟಕ ಮಾಡುತ್ತೆ. ಸೂರ್ಯನ ನೋಡಿದ್ರೆ ಕಣ್ ಕಾಣಿಸ್ದೆ ಹೆಂಗ್ ಹೋಗುತ್ತೆ? ಗೊತ್ತಿಲ್ಲ, ಆದ್ರೆ ನಂಗೆ ಕಾಣಿಸ್ತಾನೆ ಇಲ್ಲ ಏನೋ. ಅಯ್ಯೋ ಅಯ್ಯೋ, ಈಗ ಊಟಕ್ಕೆ ನಾನು ಹೇಗೆ ಏನ್ ಮಾಡ್ಲಿ? ಅದು ಈ ರೀತಿ ಮಾತಾಡೋದ್ ನೋಡಿ ಎಲ್ಲ ಪಕ್ಷಿಗಳಿಗೂ ಅದ್ರ ಮೇಲೆ ತುಂಬಾ ದಯ ಬಂದ್ಬಿಡ್ತು. ಟೀನು ಈಗಂತಾಳೆ, ಮಿಟ್ಟು ನೀನೇನೂ ಕಷ್ಟ ಪಡ್ಬೇಡ, ಮತ್ತೆ ನಿನ್ಗೆ ಕಣ್ ಕಾಣಿಸೋವರೆಗೂ ನಿಂಗೆ ಆಹಾರ ಎಲ್ಲ ನಾವ್ ತಂದ್ಕೊಡ್ತೀವಿ. ನಿನ್ನನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ. ಇಲ್ಲ, ನಾನೇ ಹುಡ್ಕೊಂಡ್ ತರ್ತೀನಿ. ನನಗ್ ಗೊತ್ತು ನಿನ್ಗೆ ದುಡ್ದು ತಿನ್ಬೇಕಂತ ಇಷ್ಟ ಅಂತ. ಅದ್ರಿಂದ ನಾವ್ ಆಹಾರ ಹುಡ್ಕಕ್ ಹೋಗಿ ವಾಪಸ್ ಬರೋವರೆಗೂ ನೀನ್ ಇಲ್ಲೇ ಇದ್ದು ನಮ್ ಗೂಡಲ್ಲಿರುವ ಮೊಟ್ಟೆ ನಮ್ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋ. ಆಗ ನಿನ್ಗೇನು ಬೇಜಾರಾಗಲ್ಲ ಅಲ್ವಾ? ಆದ್ರೆ ಇವನಿಗೆ ಕಣ್ ಕಾಣಿಸ್ತಿಲ್ಲ, ಮತ್ ಹೇಗೆ ನಮ್ ಗೂಡನ್ನ ನೋಡ್ಕೊಳ್ತಾನೆ? ಇದು ಇಲ್ಲಿ ಕುತ್ಕೊಂಡಿರೋದ್ ನೋಡಿ ಬೆಕ್ಕು ನಮ್ಮ ಗೂಡು ಹತ್ರ ಬರೋದೇ ಇಲ್ಲ. ಯಾಕಂದ್ರೆ ಮಿಟ್ಟಿಗೆ ಕಣ್ ಕಾಣಿಸಲ್ಲ ಅಂತ ಬೆಕ್ಕು ಗೊತ್ತಿಲ್ಲ ಅಲ್ವಾ? ನಂಗೆ ಇದೆ ಕೆಲ್ಸ ಸರಿ ಅಂತ ಕಾಣಿಸ್ತಾ ಇದೆ, ನಾನು ಇದನ್ನೇ ಮಾಡ್ತೀನಿ. ಈ ಮಾತೆಲ್ಲ ಬೆಕ್ಕು ಬಚ್ಚಿಟ್ಕೊಂಡ್ ಕೇಳ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ಮಿಟ್ಟುನ ಮರದ ಮೇಲೆ ಬಿಟ್ಟು ಹೋಗ್ಬಿಡ್ತವೆ. ಅವ್ರು ಹೋಗಿದ ತಕ್ಷಣ ಬೆಕ್ಕು ಮರದ ಹತ್ರ ಹೋಗುತ್ತೆ. ಅರೆ ವಾ, ಇವತ್ತು ಒಳ್ಳೆ ಪಾರ್ಟಿಯಪ್ಪ. ಈ ಕುರುಡು ಗಿಳಿ ಈ ಗೂಡುಗಳನ್ನ ಏನ್ ನೋಡ್ಕೊಳತ್ತೆ? ಇವಾಗ ನನ್ನ ಯಾರು ತಡಿಯಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾಗತ್ತೆ, ನಾನೋಗಿ ಪಕ್ಷಿಗಳನ್ನ ಮತ್ತೆ ಆ ಮೊಟ್ಟೆಗಳನ್ನ ತಿಂದು ತೆಗ್ಬಿಡ್ತೀನಿ. ಹಾ, ಹಂಗಂತ ಅನ್ಕೊಂಡು ಜೋರಾಗಿ ಮರದ ಮೇಲೆ ಎಗುತ್ತೆ, ಮತ್ತೆ ಗೂಡು ಇರೋ ಕಡೆ ನಡ್ಕೊಂಡು ಹೋಗುತ್ತೆ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ ನೋಡು, ಮುಗಿಸ್ಬಿಡ್ತೀನಿ ನಿನ್ನ. ಹಂಗಂತೇಳಿ ಮಿಟ್ಟು ಎಗರಿ ಬೆಕ್ಕಿನ ಮೇಲೆ ದಾಳಿ ಮಾಡ್ದ ಬೆಕ್ಕಿಗೆ ಚೆನ್ನಾಗ್ ಪೆಟ್ಟಾಗುತ್ತೆ. ಅರೆ, ಇದು ತುಂಬಾ ಬುದ್ಧಿವಂತ ಅನ್ಸುತ್ತೆ, ಇದಕ್ಕೆ ಎಲ್ಲ ಕಾಣಿಸ್ತಿದೆ. ಕಾಪಾಡಿ! ಬೆಕ್ಕು ಅಲ್ಲಿಂದ ಓಡೋಗ್ಬಿಡುತ್ತೆ. ಮತ್ತೆ ಈ ರೀತಿ ಮಿಟ್ಟು ಮೊಟ್ಟೆ ಮತ್ತೆ ಮಕ್ಕಳನ್ನ ಚೆನ್ನಾಗಿ ಕಾಪಾಡ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ವಾಪಸ್ ಬರುವಾಗ ಮಿಟ್ಟುಗೋಸ್ಕರನೂ ಆಹಾರನ ತಗೊಂಡ್ಬರ್ತವೆ. ಮಿಟ್ಟು ಅದನ್ನ ತುಂಬಾ ಮಜಾ ಮಾಡ್ತಾ ತಿಂತು, ಮತ್ತೆ ಕುರುಡ ಅನ್ನುವ ನಾಟಕನೂ ಹಂಗೆ ಮೇಂಟೈನ್ ಮಾಡ್ತಾ ಇತ್ತು. ಮಾರನೇ ದಿನ ಎಲ್ಲರೂ ಮತ್ತೆ ಆಹಾರ ತರಕ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ಅದೇ ಸಮಯಕ್ಕೆ ಟೀನು ಕಾಣಿಸೋದಿಲ್ಲ. ಈ ಟೀನು ಎಲ್ಲೋಗಿದ್ದಾಳೆ? ಆ ಸಮಯದಲ್ಲಿ ಅಲ್ಲಿ ಟೀನು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಅದರ ಬಾಯಲ್ಲಿ ಒಂದು ಎಲೆ ಇತ್ತು. ಆ ಎಲೆನ ಎತ್ಕೊಂಡ್ ಬಂದು ಕೊಂಬಿನ ಮೇಲೆ ಇಟ್ಟು ಮತ್ತೆ ಈಗ ಅನ್ನತ್ತೆ, ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಹಾಗಾದ್ರೆ ನಾನ್ ನನ್ ಕಣ್ಣಿಗೆ ಈ ರಸನ ಹಾಕಿಸ್ಕೊಳಲ್ಲ. ಯಾಕಲ್ಲ? ಸರಿಯಾಗಕ್ ಇಷ್ಟ ಇಲ್ವಾ ನಿಂಗೆ? ಅದನ್ ಕೇಳಿ ಮಿಟ್ಟುಗೆ ಅರ್ಥ ಆಗತ್ತೆ, ನಿಜ ಹೇಳಿದ್ರೆ ಅವನ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಹಾ ಸರಿ ಸರಿ ಹಾಕು. ಅದನ್ ಕೇಳಿ ಟೀನು ಆ ಎಲೆಯಲ್ಲಿ ಬರೋ ರಸನ ಅದ್ರ ಕಣ್ಣೊಳಗಡೆ ಹಾಕುತ್ತೆ. ಅದಕ್ಕೆ ತುಂಬಾನೇ ನೋವುತ್ತಾಗ. ಅಯ್ಯಪ್ಪ, ಅಯ್ಯೋ ಉರಿತಿದೆ, ಅಯ್ಯೋ ಅಯ್ಯಪ್ಪ ಕಣ್ಣುರಿತಿದೆ, ನಂಗೇನು ಕಾಣ್ತಿಲ್ಲ, ನಂಗೇನು ಕಾಣ್ತಾ ಇಲ್ಲ, ಅಯ್ಯಪ್ಪ. ಏನ್ ಹೇಳ್ತಿದ್ಯಾ ನೀನು? ನಿನ್ಗೆ ನೆನ್ನೆನೆ ಕಣ್ ಕಾಣಿಸ್ದೆ ಹೋಗ್ಬಿಡ್ತಲ್ಲ, ಈಗ ಮತ್ತೆ ಹೆಂಗ್ ಕಾಣಿಸ್ದೆ ಹೋಗುತ್ತೆ? ಹಾ ಅಂದ್ರೆ ಏನಂದ್ರೆ ನಾನು ಈಗ ಸರಿಯಾಗಿ ಹೋಗಿದ್ದೀನಿ, ನಂಗೆಲ್ಲ ಕಾಣ್ತಾ ಇದೆ ಈಗ. ನಿನ್ ಕಣ್ ಸರಿ ಆಯ್ತಂತ ಸಂತೋಷವಾಗಿದೆ ನಂಗೆ. ಈಗ ಮಿಟ್ಟುಗೆ ನಿಜವಾಗ್ಲೂನೆ ಕಣ್ ಕಾಣಿಸ್ದೆ ಆಗ್ಬಿಟ್ಟಿತ್ತು. ಆದ್ರೆ ಆ ನಿಜನ ಯಾರ ಹತ್ರನೂ ಹೇಳಕ್ ಆಗ್ತಿಲ್ಲ ಪಾಪ. ಮಿಟ್ಟು, ಇವತ್ತೇ ಅಲ್ಲ ನಿನ್ ಕಣ್ ಕಾಣಿಸಕ್ ಶುರು ಆಗಿದ್ದು. ನೀನ್ ಇವತ್ತು ಇಲ್ಲೇ ಇದ್ದು ನಮ್ ಗೂಡುಗಳನ್ನೆಲ್ಲ ನೋಡ್ಕೋತಾ ಇರು, ಮತ್ತೆ ನಾಳೆ ಆಹಾರ ತಗೊಂಬರಕ್ ನಮ್ ಜೊತೆ ಬಾ. ಎಲ್ಲವೂ ಅದನ್ನ ಗೂಡಿನ ಬಳಿ ಬಿಡ್ಬಿಟ್ಟು ಹೋಗ್ತವೆ. ಅದು ನಿಜವಾಗ್ಲೂ ಕುರುಡಿ ಆಗಿರುವ ವಿಷಯ ಬೆಕ್ಕಿಗೆ ಗೊತ್ತಾಗತ್ತೆ.
ಅವಳು ಮರದ ಕೊಂಬಿನ ಮೇಲೆ ಹತ್ತಿ ಕೋಪದಿಂದ ಹೀಗಂತಾಳೆ, ನನ್ನ ನೀನು ಹೆಂಗ್ ಹೊಡ್ದೆ ಅಲ್ಲ, ಇವಾಗ ನಾನ್ ನಿನ್ನ ಏನ್ ಮಾಡ್ತೀನಂತ ನೋಡು. ಅದು ಮಿಟ್ಟು ಮೇಲೆ ಅಟ್ಯಾಕ್ ಮಾಡಿ ಮಿಟ್ಟುಗೆ ಗಾಯ ಆಗೋ ತರ ಮಾಡುತ್ತೆ. ಮತ್ತೆ ಎಲ್ಲಾ ಮೊಟ್ಟೆಗಳು ಮತ್ತೆ ಎಲ್ಲಾ ಮಕ್ಕಳನ್ನು ತಿನ್ಬಿಡುತ್ತೆ. ಮಿಟ್ಟು ಗಾಯಗೊಂಡು ಅದೇ ಕೊಂಬಿನ ಮೇಲೆ ಬಿದ್ದಿರುತ್ತೆ. ಎಲ್ಲಾ ಪಕ್ಷಿಗಳು ಬಂದ್ ನೋಡಿದಾಗ ಮೊಟ್ಟೆಗಳು ಮತ್ತೆ ಮಕ್ಕಳು ಇಲ್ದೇ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತವೆ. ಮಿಟ್ಟು, ನಮ್ ಮಕ್ಳಿಗೆ ಏನಾಯ್ತು? ಬೆಕ್ಕು ತಿನ್ಕೊಂಡೋಯ್ತದನ್ನ. ಆದ್ರೆ ನೀನಿದ್ದಾಗ ಇದೆಲ್ಲ ಹೆಂಗ್ ನಡೆಯುತ್ತೆ? ನೀನು ಅವಳನ್ನ ತಡೆದಿಲ್ವಾ? ನಂಗೆ ಕಣ್ ಕಾಣಲ್ಲ ಅಂತ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದೆ. ಕಷ್ಟಪಡ್ದೇನೆ ಹೊಟ್ಟೆಗೆ ತಿನ್ನೋ ಆಸೆ ಇತ್ತು. ಟೀನು ನನ್ನ ಕಣ್ಣಿಗೆ ರಸ ಹಾಕೋವಾಗ ನಿಜವಾಗ್ಲೂ ನನ್ನ ಕಣ್ಣು ಹೊರಟೋಯ್ತು. ನೀವು ನನ್ನ ಮೇಲೆ ಕೋಪ ಪಡಬಾರ್ದು ಅಂತ ನಿಮಗೆ ನಾನು ನಿಜಾನೇ ಹೇಳಲಿಲ್ಲ. ನಿಜ ಹೇಳಬೇಕು ಅಂದರೆ ಈಗ ನಂಗೆ ಕಾಣ್ತಾ ಇಲ್ಲ ಏನು. ಅದರಿಂದಾಗಿನೇ ನಿಮ್ಮ ಮಕ್ಕಳನ್ನ ಕಾಪಾಡಕ್ಕೆ ನಂಗೆ ಆಗಲೇ ಇಲ್ಲ. ಮಿಟ್ಟು, ನಿನ್ನಿಂದಾಗಿನೇ ನಮ್ಮ ಮಕ್ಕಳು ಸತ್ತೋದ್ವು, ಮೊಟ್ಟೆಗಳೋದ್ವು. ನಿಂಗ್ ಶಿಕ್ಷೆ ಆಗ್ಬೇಕು. ಅದನ್ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಉಡಿಕ್ ಶುರು ಮಾಡ್ತವೆ. ಅವುಗಳ ಕೋಪನ ಅದ್ರ ಮೇಲೆ ತೋರಿಸ್ತವೆ. ಅದರ ರೆಕ್ಕೆಗಳು ಕೂಡ ನಾಶ ಆಗಿತ್ತು. ಈಗ ಮರದ ಮೇಲೆ ಇರಕ್ಕೂ ಅದಕ್ಕೆ ಲಾಯಕ್ಕಿಲ್ಲ. ದಿನ ಪೂರ್ತಿ ಮರದಿಂದ ಕೆಳಗಡೆ ಬಿದ್ದು ನರ್ಲಾಡ್ತಾ ಇತ್ತು. ರಾತ್ರಿ ಅದರ ಅವಳಿ ಸಹೋದರ ಟೀಟು ಬರ್ತಾನೆ. ಅದನ್ನ ಈ ಪರಿಸ್ಥಿತಿಯಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ. ಅರೆ ಮಿಟ್ಟು, ನಿಂಗೆ ಏನಾಯ್ತೋ ಇದು? ಯಾರು ಹೊಡೆದ್ರು ನಿಂಗೆ? ನಾನು ಹೀಗಾಗೋದಕ್ಕೆ ಕಾರಣ ನನ್ನ ಆಲಸ್ಯ ಕಣೋ. ಅಂಗಂತಲ್ಲಿ ಟೀಟುಗೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ನೀನಿದು ಸರಿ ಮಾಡಲಿಲ್ಲ ಕಣೋ. ಈಗಲೇ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ ನೀನು. ಆದರೆ ನಾನು ನಿನ್ನನ್ನು ಫಸ್ಟಿಗೆ ಸರಿ ಮಾಡ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಹೋಗಿ ಅದೇ ಎಲೆನ ಮತ್ತೆ ಅದು ತಗೊಂಡ್ ಬರುತ್ತೆ. ಮತ್ತೆ ಆ ಎಲೆಯಲ್ಲಿ ಬರುವ ರಸನ ಕಣ್ಣಿಗೆ ಬಿಡುತ್ತೆ. ಈಗ ಮತ್ತೆ ಮಿಟ್ಟುಗೆ ಕಣ್ ಕಾಣಿಸುತ್ತೆ. ಟೀಟು, ನಂಗೆ ಕಾಣ್ತಾ ಇದೆ ಕಣೋ. ಈಗ ಮನೆಗೆ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ. ಅದನ್ನ ಪಕ್ಷಿಗಳ ಬಳಿ ಕರ್ಕೊಂಡೋಗಿ ಈಗಂತ ಹೇಳುತ್ತೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕೋಪ ನಿಜವಾದದ್ದು. ಆದರೆ ಮಿಟ್ಟುಗೂ ಶಿಕ್ಷೆ ಸಿಕ್ಕಾಯ್ತೀಗ. ಒಂದ್ಸರಿ ಅವನನ್ನು ಕ್ಷಮಿಸ್ಬಿಡಿ ನೀವು. ಮತ್ತೆ ಮುಂದೆ ಅವನ ಹಾಗೆ ಮಾಡೋದೇ ಇಲ್ಲ. ಅದನ್ನ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಕ್ಷಮಿಸುತ್ತೆ. ಅವತ್ತಿಂದ ಅದು ಸೋಮಾರಿತನ ಮಾಡಿಲ್ಲ ಮತ್ತೆ ಯಾರತ್ರನೂ ಸುಳ್ಳು ಕೂಡ ಹೇಳಿಲ್ಲ.